ಇದೇ ವಿಚಾರ ಅಂದರೆ ಸಭಾಪತಿಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಿಯಾಕ್ಷನ್ ಕೊಡ್ತಾರೆ. ಏನಂತ ಡೀಟೇಲ್ಸ್ ಬರ್ತಾ ಇದೆ. ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ಅವರು ಯಾವಾಗ ರಾಜೀನಾಮೆ ಕೊಡ್ತೀನಿ ಅನ್ನೋ ವಿಚಾರ ಹೇಳಿದ್ರು. ಅದಕ್ಕೆ ಒಂದು ರೀತಿಯಾಗಿ ಸಂಚಲನ ಮೂಡಿಸ್ತಾ ಇದೆ ರಾಜ್ಯ ರಾಜಕೀಯ ವಲಯದಲ್ಲಿ. ಸದನದಲ್ಲಿ ಅವರ ಮುಖದ ಮೇಲೆ ಬೇಸರ ಕಂಡಿದ್ದೀನಿ ನಾನು ಹೇಳಿದವರು ಪ್ರಿಯಾಂಕ್ ಖರ್ಗೆ. ಈ ಥರ ಪರಿಷತ್ ಕಲಾಪದಲ್ಲಿ ಅವರ ಮಾತು ಯಾರೂ ಕೇಳ್ತಾ ಇಲ್ಲ. ವಿಪಕ್ಷ ನಾಯಕರು ಬಾವಿಗಿಳಿದು ಹೋರಾಟ ಮಾಡ್ತಾ ಇದ್ರು. ಮತ್ತಿನ್ನೇನು ಹಿಂಗೆ ಮಾಡಿದ್ರೆ ಎಲ್ರಿಗೂ ಬೇಸರ ಆಗುತ್ತೆ ಹೀಗಂತ ಪ್ರಿಯಾಂಕ್ ಖರ್ಗೆ ಅವರು ರಿಯಾಕ್ಷನ್ ಕೊಡ್ತಾರೆ. ಸದನದ ಅಲ್ಲಿ ಮೊನ್ನೆ ನಾನು ಸದನದಲ್ಲಿ ಇರಬೇಕಾದ್ರೆ ಅವ್ರ ಮುಖದ ಮೇಲೆ ಬೇಸರ ಕಂಡೆ. ಅದು ಯಾಕಂದರೆ ಭಾಳಷ್ಟು ಕಡೆ ಅಡ್ಜೆಂಟ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರು ಯಾರೂ ಮಾತು ಕೇಳಲಿಲ್ಲ ಅಂದರೆ ಸದನ ಹೇಗೆ ನಡೆಸೋದು ಅಂತ. ಲಾಜಿಕಲ್ ಆಗಿ ಡಿಬೇಟ್ ಮಾಡೋದಿದ್ರೆ ಮಾಡ್ಬೋದು. ಮೊನ್ನೆ ವಿಧೇಯಕವನ್ನು ಮಂಡಿಸಬೇಕಾದ್ರೆ ವಿರೋಧ ಪಕ್ಷದವರು ನೀವೆಲ್ಲ ನಮ್ಗೆ ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಬಾವಿಗೆ ಇಳಿದ್ಬಿಟ್ರೆ ಮಾತೇ ಕೇಳಿಲ್ಲ ಇನ್ನಾನು ವಿಧೇಯಕದ್ದು. ಅಂದರೆ ಈ ರೀತಿ ಸದನಗಳು ನಡೆದ್ರೆ ಯಾರಿಗಾನ ಬೇಜಾರಾಗ್ತದಲ್ಲ. ಸದನದ ಅಲ್ಲಿ ಮೊನ್ನೆ ನಾನು ಸದನದಲ್ಲಿ ಇರಬೇಕಾದ್ರೆ ಅವ್ರ ಮುಖದ ಮೇಲೆ ಬೇಸರ ಕಂಡೆ. ಅದು ಯಾಕಂದರೆ ಭಾಳಷ್ಟು ಕಡೆ ಅಡ್ಜೆಂಟ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರು ಯಾರೂ ಮಾತು ಕೇಳಲಿಲ್ಲ ಅಂದರೆ ಸದನ ಹೇಗೆ ನಡೆಸೋದು ಅಂತ. ಲಾಜಿಕಲ್ ಆಗಿ ಡಿಬೇಟ್ ಮಾಡೋದಿದ್ರೆ ಮಾಡ್ಬೋದು. ಮೊನ್ನೆ ವಿಧೇಯಕವನ್ನು ಮಂಡಿಸಬೇಕಾದ್ರೆ ವಿರೋಧ ಪಕ್ಷದವರು ನೀವೆಲ್ಲ ನಮ್ಗೆ ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಬಾವಿಗೆ ಇಳಿದ್ಬಿಟ್ರೆ ಮಾತೇ ಕೇಳಿಲ್ಲ ಇನ್ನಾನು.